ಮೇಡಮ್, ನಿಮ್ಮ ಚೊಚ್ಚಲ ನಿರ್ಮಾಣ ಇದು ಇವತ್ತು ರಾಜನಾಥ್ ರಿಲೀಸ್ ಆಗಿದೆ. ಸೊ ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ? ತುಂಬ ಹ್ಯಾಪಿ, ತುಂಬ ಖುಷಿ ಇದೆ. ಏಕೆಂದರೆ ಇವತ್ತಿನ ದಿನ ನಾವು ನೋಡಿದ್ದೀವಿ ಈ ಥರ ಪ್ರೇಕ್ಷಕರಲ್ಲಿ ಈ ವಿಷಲ್ ತುಂಬ ಖುಷಿ ತಂದಿದೆ. ನನಗೂ ಈಗ ಅನ್ನಿಸ್ತಾ ಇದೆ ಇನ್ನೂ ಒಂದು ಸಿನಿಮಾ ಕೊಡಬೇಕು ಸಿನಿಮಾಗೆ ಅಂತ ಖಂಡಿತ ತುಂಬ ಅನಿಸ್ತಾರೆ. ಇನ್ನು ಯಾವ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಇದ್ದೀರಾ? ಒಬ್ಬ ನಿರ್ಮಾಪಕಿಯಾಗಿ, ಒಬ್ಬ ಆಡಿಯನ್ ಆಗಿ ಹೇಗೆ ಯಾವ ಥರ ಸಿನಿಮಾ? ನನಗೆ ಒಂದು ಕನಸು, ನಮ್ಮ ಪ್ರೇಕ್ಷಕರಿಗೆ ಯಾವಾಗಲೂ ಒಂದು ಉತ್ತಮ ಸಿನಿಮಾ ಕೊಡಬೇಕು. ಏಕೆಂದರೆ ನಮ್ಮ ಆಲೆ ಈ ಕನ್ನಡ ಇಂಡಸ್ಟ್ರಿ ಹಿಂದೆ ಉಳಿದಿದೆ. ಈಗ ಆಲೆ ನಮ್ಮ ಥಿಯೇಟ್ರ್ಗಳಿಗೆ ಜನ ಬರ್ತಿಲ್ಲ ಅಂತಿದ್ದಾರೆ. ದಯವಿಟ್ಟು ಅದನ್ನು ನಾನು ಉಳಿಸ್ಕೊಡ್ಬೇಕು. ಏಕೆಂದರೆ ನಾವು ಒಳ್ಳೆಯ ಸಿನಿಮಾ ಮಾಡಿದಾಗ, ಒಳ್ಳೆಯ ಕಂಟೆಂಟ್ ಕೊಟ್ಟಾಗ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು ನಮ್ಮ ಭಾವನೆಗಳು. ಅದಕ್ಕಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ಸಿನಿಮಾ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸು. ಆಡಿಯನ್ ಆಗಿ ಎಷ್ಟು ಎಂಜಾಯ್ ಮಾಡಿದ್ರೆ? ನಿನ್ನೆ ತುಂಬ ಜನ ನಮ್ಮ ಫ್ಯಾಮಿಲಿಯಿಂದ ಫಸ್ಟು ನನ್ನ ಹೆಂಡತಿ ಕಡೆಯಿಂದ ಒಂದು ಫಸ್ಟ್ ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ನನಗೆ ಮತ್ತು ಒಂದಿಷ್ಟು ಅಗೇನ್ ನಮ್ಮ ವಿನಯಗೌಡರು ಹೇಳಿದ್ರು. ಇವತ್ತು ಬೆಳಗ್ಗೆ ನಮ್ಮ ವಿನೋದ್ ಸರ್ ಅವ್ರು ಫೋನ್ ಮಾಡಿರೋದು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಅದೇ ಈಗ ನಮ್ಮ ಮುನಿ ಹೇಳಿದಾಗೆ ಈ ಒಂದು ದಿನಕ್ಕೆ ನಾವು ಇಷ್ಟು ವರ್ಷಗಳ ಜರ್ನಿ, ಇಷ್ಟು ವರ್ಷ ಕಷ್ಟ ಬಿದ್ದಿರೋದು, ಇಷ್ಟು ವರ್ಷ ನಾವು ಯಾರೇ ಏನೇ ಅನ್ನೋದು ತಡ್ಕೊಂಡಿರೋದು ನಿಂತಿರೋದು ಇದೇ ಈ ಒಂದು ಕ್ಷಣಕ್ಕೋಸ್ಕರನೇ ತುಂಬ ಖುಷಿ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದಂದರೆ ಒಳ್ಳೆ ಸಿನಿಮಾ ಬಂದಿದೆ, ಬಲರಾಮನ ದಿನಗಳು. ದಯವಿಟ್ಟು ಎಲ್ಲ ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಹಾರೈಸಿ. ವಿನೋದ್ ಸರ್ನ ನೀವು ಹಿಂದೆ ನೋಡದೆ ಇರೋ ಥರ ಪಾತ್ರ ಈ ಬಲರಾಮನಾಗಿ ಅಭಿನಯಿಸಿದ್ದಾರೆ, ಜೀವಿಸಿದ್ದಾರೆ ಅಂತ ಹೇಳ್ಬೋದು. ನಾವು ಅವ್ರ ಜೊತೆ ಅವ್ರಿಗೆ ಬಲರಾಮನ ಚಂದ ನಿಂತಿದ್ದೀವಿ ಅಂತ ನೋಡಿ. ಸಿನಿಮಾದಲ್ಲಿ ಬಲರಾಮ ಹಾಗಾಗಿ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಒಂದು 4 ಜನಕ್ಕೆ ನೀವು ಹೇಳಿ, ಆ 4 ಜನ ಇನ್ನೊಂದು 40 ಜನಕ್ಕೆ ಹೇಳಿದ್ರೆ ಅದೇ ಹೊಸ ಪ್ರಯತ್ನಗಳಿದೆ ಇದೆಲ್ಲ. ಯಾಕೆಂದರೆ 19 ವರ್ಷದ ಹಿಂದೆ ಮಾಡಿದ್ದು ಆದಿಗಳು ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಜನತೆಗೂ ಕನೆಕ್ಟ್ ಆಗೋ ಥರ ಒಂದು ಮೇಕಿಂಗ್ ಮಾಡಿರುವಂಥ ಸಿನಿಮಾ. ಪ್ರೀತಿ ಕೊಟ್ಟಿದೆ. ಸೊ ಪ್ರೆಸ್ಗೂ ಡನ್. ಅಲ್ಲ, ತುಂಬ ಇಷ್ಟಪಡ್ತಿದ್ದಾರೆ. ಆ ದಿನಗಳು ಸಿನಿಮಾ ನೋಡಿದವರು ಅದೆಷ್ಟು ಇಷ್ಟಪಟ್ಟರು ಅಷ್ಟೇ ಈ ಬಲರಾಮನ ದಿನಗಳಿಗೂ ಕೂಡ ಅವರ ಪ್ರೀತಿಯನ್ನು ತೋರಿಸ್ತಾರೆ. ಆ ದಿನಗಳಿಗಿಂತ ಇದು ಭಿನ್ನವಾಗಿದೆ. ಅಂದರೆ ಅದರ ವೇಗ ಮತ್ತು ಅದು ಹೇಳಿರುವ ಶೈಲಿಯಲ್ಲಿ ಭಿನ್ನತೆ ಇದೆ. ಆದರೆ ಆ ದಿನಗಳು ಇರುವ ಆತ್ಮ ಏನಿದೆ ಅದು ಮತ್ತೆ ಬಲರಾಮನ ದಿನಗಳು ಸಿನಿಮಾದಲ್ಲಿ ಕೂಡ ಇದೆ ಅಂತ ಅನೇಕ ಜನ ನನಗೆ ಹೇಳಿದ್ದಾರೆ. ಆಮೇಲೆ ಆ ಪೀರಿಯಡ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದರು ನನಗೆ. ಆಮೇಲೆ ಪರ್ಫಾರ್ಮೆನ್ಸಸ್, ನಮ್ಮೆಲ್ಲ ಆ್ಯಕ್ಟಿಂಗ್ಗಳನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ. ನಮ್ಮ ವೇಣು ಸರ್ ಅವರ ಕ್ಯಾಮ್ರಾ ವರ್ಕ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹರಿದಾಸ್ ಅವರ ಎಡಿಟಿಂಗು, ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ಕು, ಒಟ್ಟಾರೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂದರೆ ಅದರಲ್ಲಿ ಇದು ಅಥವಾ ಅದು ಚೆನ್ನಾಗಿದೆ ಅಂತ ಪ್ರತ್ಯೇಕ ಮಾಡಿ ಹೇಳೋಕ್ಕಾಗಬಾರ್ದು. ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಸಾಧ್ಯ. ಈಗ ಕನ್ನಡ ಸಿನಿಮಾ ರಂಗ ಭಾಳ ಒಂದು ಬಿಕ್ಕಟ್ಟಿನಲ್ಲಿದೆ, ಜನ ಥಿಯೇಟ್ರಿಗೆ ಬರ್ತಿಲ್ಲ. ನನ್ನ ಕೋರಿಕೆ ಏನಂದರೆ ಈ ಬಲರಾಮನ ದಿನಗಳು ಸಿನಿಮಾ ಮೂಲಕ ಮತ್ತೆ ನಮ್ಮ ಕನ್ನಡ ಪ್ರೇಕ್ಷಕರು ಮತ್ತೆ ಸಿನಿಮಾ ಚಿತ್ರಮಂದಿರ ಕಡೆ ಬರಲಿ, ನಮ್ಮ ಸಿನಿಮಾ ಗೆಲ್ಲಿಸಲಿ, ನಮ್ಮ ರೀತಿ ಅನೇಕ ಸಿನಿಮಾಗಳು ಗೆಲ್ಲಿ, ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲಿ ನಾನು ಕೇಳ್ತೀನಿ. ಸರ್, ಒಂದು ಸಿನಿಮಾ ಅಂದರೆ 4ರಿಂದ 5 ಸಾಂಗ್ಸ್ಗಳಿರುತ್ತೆ. ಅಂದರೆ ನಿಮ್ಮ ಸಿನಿಮಾದಲ್ಲಿ ಕಥೆನೇ ಹೈಲೈಟ್ ಆಗಿದೆ. ಯಾಕೆ ಈ ಥರ ಮಾಡಬೇಕು ಅಂತ ಅನ್ನಿಸ್ತದೆ? ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ 7 ಹಾಡಿದೆ. ಆದರೆ ನನ್ನ ಯಾವಾಗಲೂ ಹಾಡುಗಳು ಅನ್ನೋದು ಆ ಕಥೆಯ ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ಬಳಸ್ತೀವಿ, ಒಂದು ವಸ್ತುವಾಗಿ, ಅಂದರೆ ಒಂದು ಅಸ್ತ್ರವಾಗಿ. ಒಂದು ಹಾಡಿನಲ್ಲಿ ನಾವು ಒಂದು 2 ವರ್ಷ ಮುಂದಕ್ಕೆ ಹೋಗಿರೋದನ್ನ ತೋರಿಸ್ಬೋದು. ಒಂದು ಹಾಡಿನಲ್ಲಿ ಒಬ್ಬ ಹುಡುಗಿ ಪ್ರೀತಿಗೆ ಬೀಳೋದನ್ನ ಒಂದು 10 ಸೀನ್ ಬೇಕಾಗೋದನ್ನ ಒಂದು ಹಾಡಲ್ಲಿ ಹೇಳ್ಬೋದು. ಆ ರೀತಿ ಸಂಗೀತ ಅದರ ಪಾತ್ರವನ್ನು ವಹಿಸುತ್ತೆ. ನನ್ನ ಅದೃಷ್ಟಕ್ಕೆ ನನ್ನ ಮೊದಲನೇ ಸಿನಿಮಾದಿಂದ ಈ ಸಿನಿಮಾವರೆಗೂ ಯಾವಾಗಲೂ ಅದ್ಭುತವಾದ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇಳೆಯರಾಜ ಇರ್ಬೋದು, ಅನೂಪ್ ಸಿಲಿನ್ ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, ಶ್ರೀಧರ್ ಸಂಭ್ರಮ್ ಇರ್ಬೋದು,
ಸಂತೋಷ್ ನಾರಾಯಣ್ ಅವರೆಲ್ಲರೂ ಅವರ ಕಾಂಟ್ರಿಬ್ಯೂಷನ್, ಅವ್ರಿಗೆ ಒಂದು ಸ್ಕ್ರೀನ್ ಪ್ಲೇಗೆ ಮ್ಯೂಸಿಕ್ ಅಷ್ಟೇ ಮುಖ್ಯ. ಆ ಮ್ಯೂಸಿಕ್ಕು ನನ್ನ ಸಿನಿಮಾಗೆ ಭಾಳ ಸರ್ ಪ್ರೀಮಿಯರ್ ಶೋ ಮಾಡಿದ್ರಿ, ಹಾಗೆ ನಿನ್ನೆ ಸೆಲೆಬ್ರಿಟಿ ಶೋ, ಮೀಡಿಯಾ ಶೋ ಎಲ್ಲ ಮಾಡಿದ್ರಿ. ನಿಮಗೆ ಹೇಗೆ ಅನಿಸ್ತು ಸರ್ ಇವತ್ತಿನ ರೆಸ್ಪಾನ್ಸ್, 2 ದಿನದ ರೆಸ್ಪಾನ್ಸ್ ನೋಡಿ? ಎರಡು ಬೇರೆ ಬೇರೆ ರೀತಿಯ ರೆಸ್ಪಾನ್ಸು. ನಿನ್ನೆ ನಾವು ಮಾಡಿದಂಥ ಪ್ರೀಮಿಯರ್ ಶೋಲ್ಲಿ ಹೆಚ್ಚು ಕುಟುಂಬಗಳು, ಮೀಡಿಯಾದವರಿದ್ದರು. ಅವರು ಒಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಆದಂಥ, ಬಹಳ ಬುದ್ಧಿಜೀವಿ ಆದಂಥ ಅಭಿಪ್ರಾಯಗಳನ್ನು ಕೊಟ್ಟರು. ಕ್ರಿಟಿಕಲಿ ತುಂಬ ಇಷ್ಟಪಟ್ಟರು ಅವರು ಸಿನಿಮಾದ ಅನೇಕ ನ್ಯೂನ್ಯತೆಗಳನ್ನ ಇಷ್ಟಪಟ್ಟರು. ಆದರೆ ಇವತ್ತು ಸಾಮಾನ್ಯ ಜನರ ಜೊತೆ ನೋಡಿದಾಗ ಅವ್ರ ವಿಸಿಲ್ಗಳು, ಅವರು ವಿನೋದ್ ಪ್ರಭಾಕರ್ ಅವ್ರು ಬಂದಾಗ ಶೇರ್ ಮಾಡ್ತಿದ್ದು, ಅವರು ಕಪಾಳೆ ತಡ್ತಿದ್ದು, ಇದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ನಮ್ಮ ಒಂದು ಸಿನಿಮಾ ಎರಡೂ ರೀತಿ ಗೆಲ್ಲಬೇಕು. ಒಂದು ಕ್ರಿಟಿಕ್ಸಿಂದನೂ ಕೂಡ ಗೆಲ್ಲಬೇಕು, ಜನಸಾಮಾನ್ಯರ ಪ್ರೀತಿ ಕೂಡ ಗಳಿಸಬೇಕು. ಬಲರಾಮನ ದಿನಗಳು ಆ ರೀತಿ ಇಬ್ರಿಗೂ ವರ್ಕ್ ಆಗಿದೆ ಅಂತ ನಾನು ರ ಕಾಲಘಟ್ಟದಲ್ಲಿ ನಡೆದಿರುವ ರಿಯಲ್ ಸ್ಟೋರಿ. ಬಲರಾಮಗಳು ವಿನೋದ್ ಪ್ರಭಾಕರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ಅವರ ಪಾತ್ರಗಳನ್ನು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಇದು ಪ್ರೀತಿ ಮಧ್ಯೆ ರೌಡಿಗೆಲ್ಲ ಯಾವ ಥರ ಪ್ರೀತಿ ಮಾಡ್ತಾರೆ ಅಂದರೆ ಪ್ರೀತಿ ಒಂದು ಕಾಲ್ಪನಕ್ಕೆ ಬಂದಿರ್ತದೆ. ಅದು ಲಾಸ್ಟಲ್ಲಿ ಜೈಲಲ್ಲಿ ಅವ್ರನ್ನ ಸಾವು ಮಾಡ್ತಾರೆ ನೋಡಿ, ಅದು ಕಣ್ಣು ತುಂಬ ಹಿಂದೆ ಉಳ್ಕತ್ತಾರೆ ಸರ್. ಅದು ಸರ್ ಇತ್ತೀಚಿನ ಹುಡುಗರು ಈ ಥರ ರೌಡಿಸಮ್ ಬರಬೇಕು ಅನ್ನೋದ್ರಿಗೆ ಇಲ್ಲ ಸರ್, ಅವ್ರು ಹೊರಗೆ ಹೋಗ್ಬಾರ್ದು. ಈ ಥರ ಈ ರೀತಿ ರೌಡಿ ಮಾಡೋರು ಈ ಫಿಲಮ್ ನೋಡ್ಬೇಕು ಸರ್. ಈ ಫಿಲಮ್ ನೋಡಿದ್ರೆ ಅವರಿಗೆ ಯಾವ ಥರ ರೌಡಿಸಮ್ ಬಿಟ್ಬಿಡ್ಬೇಕು ಅನ್ನೋದನ್ನ ಈ ಫಿಲಮ್ ತೋರಿಸುತ್ತಾರೆ. ಪ್ರತಿಯೊಬ್ಬರು ನೋಡ್ಬೇಕು, ಕನ್ನಡ ಉಳಿಸ್ಬೇಕು ಸರ್. ಈ ಫಿಲಮ್ ಅದ್ಭುತವಾಗಿ ಮೂಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೂವಿಲಿ ಇವಾಗ ಸಕ್ಕತ್ತಾಗಿ ರೆಸ್ಪಾನ್ಸ್ ಬರ್ತಿದೆ, ಎಷ್ಟು ಖುಷಿ ಆಗ್ತಿದೆ ಸರ್. ಇವತ್ತು ನಮ್ಮ ಹಬ್ಬ ಮೊಹರಂ. ಮೊದಲನೇದಾಗಿ ಅಸ್ಸಲಾಂ ವಾಲೇಕುಂ ಬೈ ಚಾನ್ಸ್. ಸೊ ಬಹಳ ಹೆಮ್ಮೆಯಿಂದ ಹೇಳ್ಕೊಂಬೇಕು ಸರ್, ಇದು ನನ್ನ ಅಣ್ಣನ ಸಿನಿಮಾ. ಸೊ ಬಲರಾಮಗೆ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಬಲನೇ ನೀವು ಅಂತ ಹೇಳ್ಕೊಳ್ತೀನಿ. ಆ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟರ್ ಅಷ್ಟು ಅದ್ಭುತವಾಗಿ ಒಂದೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಸೆಳೆಯುತ್ತೆ ಅಲ್ವಾ. ಕ್ಲೈಮ್ಯಾಕ್ಸ್ ಅಂತೂ ಸರ್ ದೇವರಾಣೆ ಹೇಳ್ತೀನಿ, ಆ ಒಂದು ಚಿಕ್ಕ ಹುಡುಗರು ಬಂದು ಚುಚ್ತಾರೆ. ಅವ್ರು ಅವಾಗ ಅವ್ರು ಇದ್ದಿದ್ದ ಘಟ್ಟ ಫಿಸಿಕ್ ಎಲ್ಲರನ್ನೂ ಹೊಡೆದಾಕ್ಬೋದು, ಆದ್ರೆ ಬಿಟ್ಕೊಡ್ತಾರೆ. ಅದು ನಮ್ಮ ಬಲರಾಮನ ದೊಡ್ಡತನ. ನಿಮ್ ಕ್ಯಾರೆಕ್ಟರ್ ತುಂಬಾ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ಪಠಾನ್ ಅಂತ. ಸೊ ಅದೇ ಎಷ್ಟು ಖುಷಿ ಇದೆ ಸರ್. ಐ ಆಮ್ ರಿಯಲಿ ವೆರಿ ಬ್ಲೆಸ್. ನಾನು ಆಗ್ಲೇ ಎಲ್ಲಾ ಕಡೆ ಹೇಳಿದ್ದೆ, ಈ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮ್ ನನ್ಗೆ ಈ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ರು. ಅಂಡ್ ನಮ್ಮ ಪದ್ಮಾವತಿ ಫಿಲ್ಮ್ ಪ್ರೊಡಕ್ಷನ್ಗೆ ಐ ಶುಡ್ ಬಿ ಥ್ಯಾಂಕ್ಫುಲ್. ಏನ್ ಹಬ್ಬ ಸರ್, ಒಬ್ಬೊಬ್ಬರಿಗೂ ಲೈಫ್ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದೆ ಈ ಸಿನಿಮಾ ಸರ್. ಕೊನೆಯದಾಗಿ ಆಡಿಯನ್ಸ್ಗೆ ಅಂದ್ರೆ ಚೆನ್ನಾಗಿರೋ ಸಿನಿಮಾ ಬರ್ತಾ ಇದೆ, ಬಟ್ ಬರ್ತಾ ಇಲ್ಲ ಅಂತಾರೆ. ಬಟ್ ಇವಾಗ ಚೆನ್ನಾಗಿರೋ ಸಿನಿಮಾ ಬಂದಿದೆ. ಸೊ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಖಂಡಿತ ಬರ್ತಾರೆ ಸರ್. ಹಬ್ಬದ ಊಟ ಸ್ವಲ್ಪ ಲೇಟ್ ಆಗಿ ಸಿನಿಮಾನು, ಆದ್ರೆ ಪ್ರತಿಯೊಬ್ರು ಬಂದು ತಿಂದು ಟೇಸ್ಟ್ ಮಾಡಿ ಅಷ್ಟು ಮಜವಾಗಿ ಹೊಗಳ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನೋಡಿ ಸರ್, ಈ ಸಿನಿಮಾ ಬಂದು ರೌಡಿಸಮ್ ಅಂದ್ರೆ ಬರೀ ರಕ್ತ ಇಲ್ಲ, ಲಾಂಗ್ ಮಚ್ಚು ಈ ತರ ಇರುತ್ತೆ ಅಂತ ದಯವಿಟ್ಟು ಅನ್ಕೊಂಡ್ಬಿಡಿ. ಸಣ್ಣ ಮಗುವಿಂದ ವಯಸ್ಸಾಗಿರೋರ್ಗು ಬಂದು ಸಿನಿಮಾ ನೋಡಿ ಖುಷಿಯಿಂದ ಹೋಗ್ಬೋದು. ಆದ್ರೆ ಹಚ್ಕೊಂಡು ಹೋಗ್ತೀರಾ, ಸಾರಿ ಟು ಟೆಲ್ ಯು ದಿಸ್. ಪಠಾನ್ ಅಳಿಸ್ತಾನೆ, ಹಾಗೆ ನಮ್ಮ ಅಣ್ಣ ಬಲರಾಮನು ಅಳಿಸ್ತಾರೆ. ಡೋಂಟ್ ಮಿಸ್, ಐ ಆಮ್ ಟೆಲ್ಲಿಂಗ್ ಯು. God kiss you. I'm loving it.